ನೋಡಲ್ಲಿ ಶೇಪ್ ಹಿಂಗ್ ಶೇಪ್ ಕಟ್ ಮಾಡ್ಕೊಂಡು ಇದು ಪೇಂಟ್ ಗೊತ್ತಾ, ಪಿಂಕ್ ಕಲರ್ ಪೇಂಟ್ ಮಾಡಿ ಅಂದ್ರೆ ಇದನ್ನ ಮಾಡ್ತೀವಿ. ವಿಡಿಯೋ ತೆಗಿಯಕ್ಕೆ ಬರಲ್ಲ, ಸೊ ಹಿಂಗೂ ಮಾಡ್ತೀವಿ ಸಾಕು. ಆಮೇಲೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ, ಲೆಂತಿ ಆಗ್ಬಿಡುತ್ತೆ. ಆಮೇಲೆ ಇಷ್ಟು ಮಾಡ್ಲಿ ನಾನು ಮಾಡುತ್ತೆ ಯಾಕೆ ಚೆನ್ನಾಗಿದ್ದಾನೆ ನೋಡಿ, ಎಷ್ಟು ಡೆಡಿಕೇಶನ್ ಆಗಿ ಮಾಡ್ತಿದ್ದಾನು. ಸರಿ 24/7 ಜಗಳ ಆಡ್ತಾನೆ ಇರ್ತಾರೆ. ಒಂದೇ ಸರಿ ನನ್ನ ಪ್ರೀತಿಸು. ನಾನು ಇದ್ರಲ್ಲಿ ನಿನ್ ತರ ಆಟ ಆಡ್ತೀನಿ, ನೋಡೋರು ಬೋರ್ ಆಗ್ಬಾರ್ದು ಅಂತ ನಾನ್ ಕಾಮಿಡಿಯನ್ ಆಗ್ಬೇಕಾಯ್ತದ. ಒಂದ್ ಇಂಚ್ ಅಂದ್ರೆ ಗೊತ್ತಿಲ್ವಂತ. ನಂಬರ್ 1 ಕಾಮಿಡಿಯನ್ ನಾನೇ. ವಾ, ಇವ್ರನ್ನೆಲ್ಲ ಆಡ್ಕೊಳಕ್ಕೆ ಆಗಲ್ಲ. ಮೊದ್ಲೇ ಕಾಲೇಜಲ್ಲಿ ಬರೀ ಇವ್ರದೇ ನಿಂಚ್ತಿರ್ತಾರೆ. ಕರೆಕ್ಟ್ ಇಲ್ಲ ಅಂದ್ರೆ ಅದು ನೀನ ಒಬ್ರು ಮಾಡ್ಬೇಕು ಕೊಡೆ ಬ್ಯಾಜು. ಹಲೋ ಗಾಯ್ಸ್, ಸೊ ಇವತ್ತು ಇದು ಫ್ಯಾಷನ್ ಶೋಗೆ ರೆಡಿ ಮಾಡ್ತಿದ್ದೀವಿ. ಯಾವ ಥರ ಕಾಸ್ಟ್ಯೂಮ್ ಗೊತ್ತಾ, ಈ ಥರ ಫ್ಲವರ್ ಬೇಕಂತೆ ನನ್ನ ಫ್ರೆಂಡಿಗೆ. ಸೊ ಸಿಮ್ಲರ್ ಆಗಿ ಸ್ವಲ್ಪ ನನ್ಗೆ ಎಷ್ಟು ಬರುತ್ತೆ ಹಂಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದರಲ್ಲಿ ನಾನು, ಎಲ್ಲೋ ಸುಷ್ಮಾ, ಆ ಕಡೆ ಮೌಲ್ಯ, 3 ಮೆಂಬರ್ಸು ಸೇರ್ಕೊಂಡು ಮಾಡೋಣ. ನೋಡಲ್ಲಿ ಸೇರ್ಕೊಂಡು ಮಾಡೋಣ ಅಂತ ಕೂತಿದ್ದೀವಿ. ಇದು ಪೇಪರ್ಸ್ ಎಲ್ಲಿ, ಹಾಂ, A4 ಶೀಟ್ ಪೇಪರ್, A4 ಶೀಟ್ ಅಲ್ಲ, ಪಿಂಕ್ ಕಲರ್ ಚಾರ್ಟ್ ಪೇಪರ್ ತಗೊಂಡು ಈ ತರ ಶೇಪ್ ಹಾಕೊಂಡಿದೀವಿ. ಶೇಪ್ ಹಾಕಿ ಲೋಟಸ್ ಪೆಟಲ್ ಶೇಪ್ ಹಿಂಗ್ ಶೇಪ್ ಕಟ್ ಮಾಡ್ಕೊಂಡು, ಇದು ಪೇಂಟ್ ಗೊತ್ತಾ, ಪಿಂಕ್ ಕಲರ್ ಪೇಂಟ್, ಇದು ವಾಟರ್ ಹಾಕಿ ಈ ತರ ಲಿಕ್ವಿಡ್ ತರ ಮಾಡಿದೀವಿ. ಮಾಡ್ಬಿಟ್ಟು ಇದು ಪ್ಯಾನ್ ಬ್ರಷ್ ಗೊತ್ತಾ, ಇದು ಡ್ರಾಯಿಂಗ್ ಬ್ರಷ್ ಅಂತಾರೆ, ಪ್ಯಾನ್ ಬ್ರಷ್ ಅಂತಾರೆ. ಹಾ, ಪ್ಯಾನ್ ಬ್ರಷ್ ಕರೆಕ್ಟ್ ಇಲ್ಲ ಅಂದ್ರೆ ಅದು ಹಿಂಗೆ ಹಿಂಗ್ ಮಾಡ್ಬಿಟ್ಟು ಈ ತರ, ಅಯ್ಯೋ ಸರಿ ಹಿಂಗ್ ಮಾಡಿ ಮತ್ತೆ ಹಿಂಗೆ ನೀವೇ ಮೆತ್ಕೊಳ್ಳಿ. ನಾನು ಮುಂದೆ ಮೆತ್ತೀನಿ. ರೌಂಡ್ಗೆ ಇದು ಇಷ್ಟು ದೊಡ್ಡದು ಹಿಂಗೆ ಬ್ಯಾಕ್ ಸೈಡ್ ಬರುತ್ತೆ. ಅದು ಪೇಪರು 5 ತರಿಸಿದ್ದೀನಿ. ಇಷ್ಟೇ ಮುಗೀತು, ಆಯ್ತು. ಇನ್ನ ಇದಕ್ಕೆ ಅಡ್ಜಸ್ಟ್ ಮಾಡ್ಬೇಕು. ಏನ್ ಅಡ್ಜಸ್ಟ್ ಮಾಡ್ಬೇಕೋ ಗೊತ್ತಿಲ್ಲ. ನಾನು ಇದ್ರಲ್ಲಿ ನಿನ್ ತರ ಆಟ ಆಡ್ತೀನಿ. ಇದೆಲ್ಲ ಸ್ಟಿಕ್ ಮಾಡಿದ್ವಿ, ಇವಳೆ ಕಟ್ ಮಾಡ್ಕೊಟ್ಟಿದ್ದು ಇವಳು. ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಈ ತರ ಐತೆ, ಇದ್ರಲ್ಲಿ ಅರ್ಧ ಕಟ್ ಮಾಡ್ಬಿಟ್ಟು ಸ್ಟಾಪ್ಲರ್ ಹಾಕಿ ಹಿಂಗ್ ಹಾಕ್ಬೇಕು, ಇಲ್ಲಾಂದ್ರೆ ಹಿಂಗೆ ಹಾಕೋಣ. ಅಲ್ಲಿ ನೋಡಿ, ಅದು ಕಟ್ ಮಾಡ ಬಾರಿ ಇದು ಮಾಡ್ಬೇಡಿ ಅಂತ ವಿಡಿಯೋ ಮಾಡಾದ್ಮೇಲೆ ಮಾಡು ಅಂದೆ. ಸ್ವಲ್ಪ ಏನಾದ್ರು ಮಾತಾಡಿ, ಎಂಟರ್ಟೈನ್ಮೆಂಟ್ ಕೊಡಿ, ನಾವು ಮಾಡ್ತಿದ್ನ. ಅದು ಸ್ವಲ್ಪ ಜೋರಾಗಿ ಮಾತಾಡು. ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ಬೋದಿತ್ತು. ಈ ತರ ವಿಡಿಯೋ ಮುಂದೆ ಕೂರಿಸ್ಬಿಟ್ಟು ಎಂಟರ್ಟೈನ್ಮೆಂಟ್ ಕೊಡು ಅಂದ್ರೆ ಆ ಬ್ಲಾಗ್ ನೋಡಿದ್ರೆ ಯಾರು ಗೊತ್ತು, ನೋಡೋರ್ಗೆ ಬೋರ್ ಆಗ್ಬಾರ್ದಲ್ವಾ. ನೋಡೋರು ಬೋರ್ ಆಗ್ಬಾರ್ದು ಅಂತ ನಾನ್ ಕಾಮಿಡಿಯನ್ ಆಗ್ಬೇಕಾಯ್ತದ. ಅಂದ್ರೆ ಇವಾಗ ಏನೋ ನೀನು ಕಾಮಿಡಿಯನ್ ಅಲ್ಲ, ನಂಬರ್ 1 ಕಾಮಿಡಿಯನ್ ನಾನೇ. ನಂಬರ್ 1 ಕಾಮಿಡಿಯನ್ ಬ್ಯಾಜು. ಈಗ ಮಿಡಿಲ್ ಅಲ್ಲಿ ಮಾಡ್ಬಿಟ್ಟು ಒಂದ್ ವಾರದಿಂದ ನೆಟ್ಗಿದೆ. ಸ್ವಲ್ಪ ಇದನ್ನ ನಾನು ಮಾಡ್ಬಿಟ್ಟು ಮಿಡಿಲ್ ಅಲ್ಲಿ ಒಂದು 1 ಇಂಚ್ ಕಟ್ ಮಾಡ್ಬಿಟ್ಟು. 1 ಇಂಚ್ ಅಂದ್ರೆ 1 ಇಂಚ್ ಅಂದ್ರೆ ಗೊತ್ತಿಲ್ವಂತ, ಇಷ್ಟು ಬರುತ್ತೆ 1 ಇಂಚ್. ಓಕೆ, ಹಂಗ್ ನೋಡ್ಕೊಂಡೆ ಕಟ್ ಮಾಡ್ಬೇಕಂತ ಇಲ್ಲ. ಇಲ್ಲ, ನೀವು ಅಂದಾಜ್ ಮೇಲೆ ಕಟ್ ಮಾಡಿ ಬಂದಿದ್ರೆ ಮಾಡಿದೆ. 1 ಇಂಚ್ ಅಂದ್ರೆ ಈಗ 1 ಇಂಚ್ ಕಟ್ ಮಾಡ್ತೀನಿ. ಅದು ಒಂದ್ ಮಾಡಿ ಅಂದ್ರೆ ಇದನ್ನ ಮಾಡ್ತೀನಿ. ಇದ್ದಿದ್ದು ಗ್ರೀನ್ ಟೀಮ್ಗೆ, ಬಟ್ ಹೆಲ್ಪ್ ಮಾಡ್ತಿದ್ದು ಬ್ಲೂ ಟೀಮು, ರೆಡ್ ಟೀಮ್. ಅವ್ರ ಟೀಮ್ ಮೆಂಬರ್ಸ್ ನೋಡಿದ್ರೆ ಅಷ್ಟೇ ಮುಖ್ಯ. ನಾವು ತುಂಬಾ ವಿಶಾಲ ಹೃದಯದವರು. ಬ್ಲೂ ಟೀಮ್ ಅವರ? ಹೌದೌದು. ರೆಡ್ ಟೀಮ್ ಅವರೇ ಮೂಸ ಕುತ್ಕೊಂಡಿರ್ತೀವಿ. ಯಾರೇ ಗೊತ್ತು, ಇವ್ರನ್ನೆಲ್ಲ ಆಡ್ಕೊಳಕ್ಕೆ ಆಗಲ್ಲ. ಮೊದ್ಲೇ ಕಾಲೇಜಲ್ಲಿ ಬರೀ ಇವ್ರದೇ ನಿಂಚ್ತಿರ್ತಾರೆ. ಯಾವಾಗ್ಲೂ ರೆಡ್ ಗ್ರೀನ್ ಕಾಂಪಿಟೇಷನ್. ಮಿಂಚೋರ್ ಮಧ್ಯೆ ನಾನು ಇಲ್ಲಿ ಕುತ್ಕೊಂಡು ಓಡಕ್ತಾ ಇದೀನಿ. ನೆಕ್ಸ್ಟ್ ಟೈಮ್ ಬ್ಲೂ ಟೀಮ್ ಏನೋದು ಬೇಡ, ಬರೀ ಕಾಂಪಿಟೇಷನ್ ನಮಗೆ ಅನ್ನೋದು. ಬರ್ತಾರೆ ಇರು, ದೇ ವಿಲ್ ಗೆಟ್ ಚಾನ್ಸ್. ನಾವು ಬಂದ್ರೆ ನಿಮ್ಗೆ ಇರಕ್ಕಾಗಲ್ಲ, ಅದಕ್ಕೆ. ಅಯ್ಯೋ, ಅದಕ್ಕಂತ ಬರೋದೇ ಇಲ್ವಾ? ಯಾವಾಗ ಎಷ್ಟು ಬರಬೇಕು ಅಷ್ಟು ಬರುತ್ತೆ ಸಾಕು.
ಮತ್ತೆ ಆಗುತ್ತೆ ಇದು. ಹೇಗ್ ಬಂತ? ಡ್ರೈ ಆಗಿಲ್ಲ ಕಣೆ. ಇನ್ನೆಂಗೆ ದೋಸು ಹಂಗ ಗೊತ್ತಾಯ್ತು. ಕಾಣಿಸ್ತಿತ್ತ? ಈಗ ವೇನ ಸೀಸನ್ಸ್ ನೀನೇ ಮಾಡ್ಬೇಕು. ನೀನೇನ್ ಮಾಡ್ತೀಯ? ನಾನು ಆಟ ಆಡ್ತೀನಿ. ನಮ್ಮ ಅಪ್ಪ ಫೋನ್ ಮಾಡಿ ಮೊನ್ನೆ ಬರೀ ಕೆಲಸ ಕೊಡ್ತಾನೆ. ಹೆಲ್ಪ್ ಮಾಡ, ಬೇಗ ಆಗುತ್ತೆ ಅಂದ್ರೆ ಹಾಕೊಂಡ ಕೂತಿದ್ದೆ. ಇದು ಸ್ವಸ್ತಿಕ್ ಹೋಮೋ ನೇನ್ ಹಾಕಣ. ಇದು ಹಿಂಗಿತ್ತ ನಂಗೆ ಸಂಧ್ಯಾ ನಾಮ ಬರ್ತದೆ. ವಾಟರ್ ಡ್ರಾಪ್ಲೆಟ್ ಶೇಪ್ ಈಸಿ ಐತೆ. ಒಂದ್ ದಿನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ವಿ, ನೈಟ್ ಎಲ್ಲ ಮಾಡ್ತಿದ್ವಿ. ಇದಾ ಹಾ ಮೌಲ್ಯ ನೀನು ಏನೋ ಮಾಡು. ಇದಕ್ಕೆ ಗೋಲ್ಡ್ ಪೇಂಟ್ ಮಾಡ್ತೀನಿ. ವಿಡಿಯೋದಲ್ಲಿ ಮಾಡೋಣ. ಅಲ್ಲೇ ತೋರಿಸಿ. ಎಷ್ಟು ಚೆನ್ನಾಗಿ ಕಟ್ ಮಾಡೋಲ್ಲ ನಾವು. ಇದಾದ್ರೂ ಗೋಲ್ಡ್ ಪೇಂಟ್ ಹಚ್ಚೆ. Emotional damage. ಇದ್ರಲ್ಲಿ ಇಟ್ಕೊ. ಈ ರೇಂಜ್ ಮುಡಿಯೋದು. ಈ ರೇಂಜಿಗೆ ಮರ್ಯಾದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ವ ಮೆಸ್ಸಿ ಪ್ಲೇಸ್. ನಮ್ ರೂಮ್ ಇರೋದು ಹಿಂಗೆ, ಅದ್ರಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಅದರಲ್ಲಿ ಮೇಕಪ್ ಹಾಕ. ಬರ್ಬೇಕು ಅಂದ್ರೆ ಮಾಡ್ಬೇಕಲ್ವಾ. ಇವಳಂತೂ ಏನದು OCD ಪೇಷಂಟ್. ಫುಲ್ ಕ್ಲೀನ್ ಆಗಿರ್ಬೇಕು, ಬಟ್ ಇಲ್ಲಿ ಯಾರು ಇಡ್ಸಲ್ಲ ಕ್ಲೀನ್ ಆಗಿ. ಪೇಂಟಾ ಡ್ರೆಸ್ ಪೇಂಟ್ ಬ್ರಷ್ ಎಲ್ಲ ಇತ್ತು. ಏನ್ ಹಾಕಿಲ್ಲ, ಏನೂ ಆಗಿಲ್ಲ. ನಮ್ಮ ಮೌಲ್ಯ ಕೆಲಸ ಮಾಡ್ತಿದ್ದೆ ಅಂತ ಅದೆಲ್ರಿಗೂ ಶಾಪಿಂಗ್ ನ್ಯೂಸ್. ಅದೇ ಅದಕ್ಕೆ. ಬಟ್ ಆದ್ರೂ ಮಾಡ್ತಾಳೆ, ಏನಾದ್ರೂ ಹೇಳಿದ್ರು. ಗುಡ್ ಗರ್ಲ್. ನಾನು ತುಂಬಾ ಗುಡ್. ಅದೇ ಅದಕ್ಕೆ ಗುಡ್ ಗರ್ಲ್ ಅಂತ. ಫಿನಿಶಿಂಗ್ ಇನ್ನೊಂದು ಲಾಸ್ಟ್ ಒನ್. ಸೇವ್ ಮಾರ್ಕ್ ಕಾರ್ಬೋರ್ಡೆಲ್ಲ ಕಟ್ ಮಾಡ್ರೆ ಅನ್ಸ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಅದು ಕಟ್ ಮಾಡಕ್ಕೆ. ತೆಲುಗು ಅಂದ್ರೆ ನನಗೆ ಬರುತ್ತೆ, ಇವ್ರಿಗೆ ಬರಲ್ಲ. ಕನ್ನಡ ಅಂದ್ರೆ ಅವ್ರಿಗೆ ಬರುತ್ತೆ, ನನಗೆ ಬರಲ್ಲ. ಸೊ ಹಿಂದಿ. ಇನ್ನು ಇಂಗ್ಲೀಷಾ ನಾವು ಹಾಡಿದ್ರೆ ಅಷ್ಟೇ ಮುಗೀತು. तुझसे जुदा हो जाएंगे तो खुद से ही हो जाएंगे जुदा, क्योंकि तुम ही हो, अब तुम ही हो जिंदगी, अब तुम ही हो. ಕನ್ನಡ ಹಾಡೋಣ. ಕನ್ನಡ ಹಾಡು ಬರುತ್ತೆ ನನಗೆ ಯಾವ್ದು ಹಿಂದಿನೂ ಆಡ್ತಾಳೆ ಅವಳು, ಸಖತ್ತಾಗಿ ಆಡ್ತಾಳೆ ಅವಳು ಹಿಂದಿನ. ಯಾಕೆ ನಿನ್ ಪ್ಯಾಂಟ್ಸ್ ಕೆಲ್ಸ್ಕೋಬಾರ್ದಂತನ? ಪಾಪ ಮೇಕಪ್ ಎಲ್ಲ ಗೊತ್ತಾಯ್ತಂತ. ನೋಡಿ ಎಷ್ಟು ಡೆಡಿಕೇಶನ್ ಆಗಿ ಮಾಡ್ತಿದ್ದಾಳ. ನಾನು ಬೆಳ್ದು ಬಿಡುತ್ತೇನೆ. ಅದು ಫಸ್ಟ್ ಒಂದು ಸಾಂಗು ಯಾವ್ದು, ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ, ಕಣ್ಣೀರಲ್ಲಿ ಬೆಳಕಿಗೆ ಮನಸ್ಸು, ನೋವಲ್ಲಿಯೂ ಕೈಯುತ್ತಿದೆ ಕನಸು, ಉಸಿರಲಿ ಪ್ರೀತಿಸು, ಈ ಉಸಿರಲೇ ಜೀವಿಸು, ಬಾವಂತೆ ಒಂದೇ ಸಾರಿ ನನ್ನ ಪ್ರೀತಿಸು. ಸಾಂಗ್ ಹೆಂಗೆ ಗೊತ್ತಾ, ನಾನು ಕಲ್ತ್ಕೊಂಡಿದ್ದು. ರಮ್ಯಾ ಅಂತ ಇದ್ದಾಳೆ ಫಸ್ಟ್ ಕಾಲೇಜಲ್ಲಿ, ಅವ್ಳಿಗೂ ಫೇವ್ರೆಟ್ ಸಾಂಗ್. ಸೊ ಅವಳು ಕಲ್ತ್ಕೊ ಅಂತ ಫೋರ್ಸ್ ಮಾಡೋಳೆ. ಸರಿ ನಾನು ಕಲ್ತ್ಕೊಳ್ತೀನಿ, ನೀನು ತೆಲುಗಲ್ಲಿ ಒಂದು ಸಾಂಗ್ ಕಲ್ತ್ಕೋಬೇಕು ಅಂತಂದೆ. ಲಾಸ್ಟ್ ಏನಾಯ್ತು, ನಾನು ಅಷ್ಟೆಲ್ಲ ಕಷ್ಟಪಟ್ಟು 2-3 days ತಗೊಂಡು ಫುಲ್ ಕಲ್ತ್ಕೊಂಡ್ ಬಂದೆ. ಅವ್ಳು ಮಾತ್ರ ಒಂಚೂರು ಕಲ್ತ್ಕೊಂಡ್ ಬಂದಿಲ್ಲ ಗೊತ್ತಾ. ಸರಿ ಇರ್ಲಿ, ಯಾವಾಗಾದ್ರೂ ಯೂಸ್ ಆಗುತ್ತೆ, ಕನ್ನಡ ಸಾಂಗ್ ಬರುತ್ತಾ ಅಂದಿದ್ದಕ್ಕೆ ಇದು ತೋರಿಸ್ತೀನಿ ಅಷ್ಟೇ. ಅದೊಂದೇ ಸಾಂಗ್ ಬರೋದು, ಅದು ಯಾವಾಗೋ ಕಲ್ತ್ಕೊಂಡಿದ್ದು, ಇವಾಗ ಅದನ್ನು ಅರ್ಧ ಬರ್ದು ಬರುತ್ತೆ. ಲ್ಯಾಕ್ ಆಫ್ ಪ್ರಾಕ್ಟೀಸ್. ತೆಲುಗು ಸಾಂಗ್ ಯಾವ್ದಾದ್ರು ಬರುತ್ತಾ? ನನ್ನ ಸೈಡು ನನ್ನ ತಂಗಿ, ನನ್ನ ರಿಲೇಟಿವ್ಸ್ ಎಲ್ಲ, ನೀನೆಲ್ಲ ಕನ್ನಡ ಹುಟ್ಟಿ ಬೆಳೆದಿರ್ತಾರೆ, ಎಲ್ಲ ಕನ್ನಡನ ವಿಡಿಯೋಸ್ ಮಾಡ್ತಿದೀಯಾ, ತೆಲುಗು ಮಾಡ್ಬೇಕು ತಾನೆ ಅಂತೆ. ತೆಲುಗು ಮಾಡಿದ್ರೆ ಇಲ್ಲಿ ಅವ್ರಿಗೆ ಅರ್ಥ ಆಗ್ಬೇಕು ತಾನೆ, ಅವ್ರಿಗೆ ಅರ್ಥ ಆಗಲ್ಲ, ಇವ್ರಿಗೆ ಬರುತ್ತೆ. ಬಟ್ ನಾನು ಕನ್ನಡ ಅಲ್ಲಿ ಮಾತಾಡಿ ಅಭ್ಯಾಸ ಆಗುತ್ತೆ. ಸುಷ್ಮಾ ಮಾತಾಡ್. ಸುಷ್ಮಾ ಎಷ್ಟು ಸೈಲೆಂಟ್ ಆಗಿದ್ದಲ್ಲ ಗೊತ್ತ, ಹೇಳು ಜನಿತಾ ಇರ್ಬೇಕಿತ್ತು. ನಾವಿಬ್ರು ಎಲ್ಲ ಹೋಗ್ಬೇಕಾ ಗೊತ್ತಿದೆ.
ಬರೀ 24/7 ಜಗಳ ಆಡ್ತಾನೆ ಇರ್ತಾರೆ. ಅವ್ರಿಬ್ರು ಅದ್ರಲ್ಲಿ ಟಾಪ್. ನಾವ್ ಕೇಳಿಸ್ಕೊಂಡು ಎಂಟರ್ಟೈನ್ಮೆಂಟ್ ಆಗ್ತೀವಿ. ಇವಾಗ ಅವ್ರಿಗೆ ನಾವ್ ಎಂಟರ್ಟೈನ್ಮೆಂಟ್ ಕೊಡ್ತಿದೀವಿ. ತಲೆ ನೋಡ್ತಿದ್ದೆ ಮಲ್ಕೊಂಡ್ರೆ ಸಾಕು. ಸರಿ ಮಲ್ಕೊ, ನಾವ್ ಮಾಡ್ಕೊಂತೀವಿ. ನಾನೇನ್ ಫೋರ್ಸ್ ಮಾಡ್ತಿಲ್ಲ, ಅವಳೇ ಮಲ್ಕೊಳಲ್ಲ ಮಾಡ್ಕೋತೀನಿ ಅಂತ ಅನ್ಕೋಬೇಡ ಮತ್ತೆ ಫೋರ್ಸ್ ಮಾಡ್ತಿದೀವಿ ಅಂತ. ಮಾಮಾ ಫೆಸ್ಟ್ ನಡೀತಾ ಐತೆ ನಮ್ಗೆ. ಸೊ ಇದು ಫ್ಯಾಷನ್ ಶೋಗೋಸ್ಕರ. ಅದು ಒಬ್ಳುಗೆ ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ಮೆಸ್ಸಿ ಪ್ಲೇಸ್. ಏನಾದ್ರೂ ಅದೇ ಹೇಳಕ್ಕೆ ನೋ ವರ್ಡ್ಸ್. ಟೀಮ್ ಕ್ಯಾಪ್ಟನ್ ಆಗಿ ಅವ್ರ ಟೀಮ್ ಎಷ್ಟೆಲ್ಲ ಮಾಡ್ತಾ ಇದಾರೆ. ನಿಮ್ ಟೀಮ್ ನಾನು ಮಾಡಿದ ತಾನೆ. ಮುಸಾಫಿರನ್ನ ಬಂದ್ಬಿಟ್ಟು ಪೇಂಟ್ ತಂದಿದ್ಯಾ, ಗೆಜ್ಜೆ ತಂದಿದ್ಯಾ, ಅದೇನ ಮೇಲಕ್ಕೋ ಲೇಲಿಯಾನ ಕತಂಬ ಹೋಗಿಯಾನ ತುಂಬಾ ರಹಸ್ಯ ಅಂತ ಇದಾಗೋಯ್ತು. ಕ್ಲೋಸ್ ಇದಕ್ಕೆ ಏನ್ ಮಾಡೋದು ಇವಾಗ? ಇಷ್ಟು ಕಂಪ್ಲೀಟ್ ಆಗಬೇಕು. ಇದು ಮಾಡಿ ಇದು ಎಫರ್ ಶೀಟ್ ಇರುತ್ತಲ್ಲ, ಅದಕ್ಕೆ ಬ್ರೌನ್ ಕಲರ್ ಹಾಕಿ ಹಿಂದೆ ಮಾತ್ರ ಇಲ್ಲ ಅಂದ್ರೆ ಬ್ರೌನ್ ಪೇಂಟ್ ಆಗ್ಬಿಟ್ರೆ ಆಗುತ್ತೆ ತಾನೆ. ಹ್ಮ್ ಬ್ರೌನ್ ಕಲರ್ ಆಗುತ್ತೆ. ಅದು ಮುಖ ಏನ್ ಬೇಡ. ಇಷ್ಟೆಲ್ಲ ಗಲೀಜ್ ಮಾಡಿದ್ದೀನಿ, ಇಲ್ಲ ಅಂದ್ರೆ ಟೈಲ್ಸ್ ಗಲೀಜ್. ಇದು ಫೋಟೋ ಶೂಟ್ಗೆ ಫ್ರೇಮ್ ಆಗ್ತಾರೆ ಗೊತ್ತಾ, ಇದ್ರ ಮಧ್ಯೆ ಲೈಟ್ ಹಾಕ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. ರೌಂಡ್ ಲೈಟ್ ಬರುತ್ತೆ. ಎಷ್ಟು ಬರುತ್ತೆ? 1 2 3 4 5 6 ಬರುತ್ತೆ. ಕರೆಕ್ಟಾಗಿ ಆಗೈತೆ. 2 ಪಿಂಕ್ ಕಲರ್ ಚಾರ್ಟ್ ಪೇಪರ್. ಎರಡರಲ್ಲಿ ಹೆಸರೈತೆ, 2 ವಿನ್ ಆಗಿದ್ದಾರಂತೆ. ಎರಡರಲ್ಲಿ ಹೆಸರೈತೆ ಅಂದಿದ್ದು. ಸರಿ ಇನ್ನ ಸ್ಪೋರ್ಟ್ಸ್ ನಡೆದೇ ಇಲ್ಲ. ಇವಾಗ ಡ್ಯಾನ್ಸ್ ವಿನ್ ತಾನೆ. ಡ್ಯಾನ್ಸ್ ಅಲ್ಲಿ ವಿನ್, ಗ್ರೂಪ್ ಡ್ಯಾನ್ಸ್. ನೋಡಿ ಇಷ್ಟೆಲ್ಲ ಮಾಡಿದ್ದೀನಿ. ಇವಾಗ ವಾಟರ್ ಮ್ಯಾಮ್ ಬರ್ಬೇಕು. ಏನ್ ಮಾಡ್ತಿದ್ದೀರಾ ಅಂತ ವಾರ್ಡನ್ ನಮ್ಗೆ ಬ್ಲಾಗ್ ನೋಡ್ಬೇಕು. ಅವಾಗ ಬರ್ತೀವಿ. ಅವಾಗ ಆಗೋಯ್ತು ತಾನೆ, ಸಾಕು. ಆಮೇಲೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಲೆಂತಿ ಆಗ್ಬಿಡುತ್ತೆ ಆಮೇಲೆ. ಇಷ್ಟೆಲ್ಲ ವಿಡಿಯೋ ತೆಗಿತಿದ್ದೀನಿ. ಈಗ ಯಾವಾಗ ಎಡಿಟ್ ಮಾಡ್ತೀರಾ ಗೊತ್ತಿಲ್ಲ, ಮಾಡಬೇಕು. ಐ ನೋ ಐ ಆಮ್ ವೆರಿ ಬಿಸಿಯೆಸ್ಟ್ ಪರ್ಸನ್. ಮಲ್ಕೊಳಕ್ಕೂ ಟೈಮ್ ಸಾಕಾಗ್ತೀನಿ. ಬ್ರೌನ್ ಏನೋ ಪೇಂಟ್. ಇಷ್ಟೆಲ್ಲ ಪೇಂಟ್ ನಮಗೆ. ಅಯ್ಯೋ ವಿಡಿಯೋ ತೆಗಿಯಕ್ಕೆ ಬರಲ್ಲ, ಸೊ ಹಿಂಗೂ ಮಾಡ್ತೀವಿ. ಇದೆಲ್ಲ ಸ್ಟೋನ್ಸ್ ಎಲ್ಲ ಕಳಿಸಲ್ಲ, ಅದು ಏನು ಮಾಡಬೇಕು ಗೊತ್ತಿಲ್ಲ. ನೋಡಿ ಇದೊಂದು ಸ್ಟೋನ್ಸ್ ಅಂತ, ಇದು ಬೀಡ್ಸ್ ಸ್ಟಿಕ್ ಮಾಡಬೇಕಂತ, ಇದು ಲೇಸು ಸ್ಟಿಕ್ ಮಾಡಬೇಕಂತ. ಎಷ್ಟು ಮಾಡಲಿ? ಇವ್ರು ಮಲ್ಟಿ ಟ್ಯಾಲೆಂಟೆಡ್, ಅದಕ್ಕೆಲ್ಲ ಕೊಟ್ಟು ಕಳ್ಸೋದ? ಅಲ್ಲ, ಇದು ಫ್ಯಾಷನ್ ಶೋ ನಾಳೆ ಇರೋದು. ಅದಕ್ಕೆ ಮುಂದಿನ ದಿನ ನನಗೆ ಹಿಂಗೆ ಕೊಟ್ಟವಳ. ನಾನು ಕೇಳಿದೆ ಕೊಡೆ ಮಾಡ್ತೀನಿ ಅಂತ, ಕೊಡ್ತೀನಿ ಅಂತ. ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಲಾಸ್ಟ್ ನಾನು ಕೈ ಕೊಟ್ಟವಳು. ನನಗೆ 3 ಡೇಸಿಂದ ನಿದ್ದೆ ಇಲ್ಲ ಐತೆ, ಬಟ್ ಡೆಡ್ ಮಲಗಿದೆ. ಇಲ್ಲಂದ್ರೆ ಮಲ್ಗೋದು ಲೇಟು, ಎದ್ದೊಳಗೆ ಮತ್ತೆ ಬೇಗ. ಎಷ್ಟು 3 o'clock ಎದ್ದು ಕುತ್ಕೊಂತಾಳೆ. ಅದು ಏನು ಮಾಡ್ತಾಳೆ ಬಿಟ್ಟು ಸ್ಟಾಪ್ಲರಿಂದ ಸ್ಟಿಕ್ ಮಾಡ್ತಿದ್ದೀನಿ. ಕಾಣಿಸ್ತಾ ಇಲ್ಲ. ಚೆನ್ನಾಗಿತ್ತಲ್ವಾ? ಎಷ್ಟೊಂದು ಸತಿ ನಮ್ಮ ಫೋಟೋಸ್ ನೋಡ್ತೀರಾ ಅಂತ ವಿಡಿಯೋನೇ, ಪ್ರಾಸೆಸ್ ವಿಡಿಯೋನು ನೋಡಿ. ಎಷ್ಟು ಕಷ್ಟ ನೋಡಿ. ಇಲ್ಲೊಂದು ಶಿವಣ್ಣ ಗೊತ್ತಿಲ್ಲ. ಇಷ್ಟು ಮುಗಿದ್ದು ಮಿಕ್ಕಿದ್ದು ಮಾರ್ನಿಂಗ್ ಮಾಡ್ತೀವಿ. I tried this. ಅಲ್ಲ ಕಳಿಸಿದ ರಿಯಾಕ್ಷನ್
ಚೆನ್ನಾಗೈತೆ. ನಾನು ಮಾಡಿದ್ವಿ ಚೆನ್ನಾಗಿದೆ. ಇದರಲ್ಲಿ ಮಧ್ಯದಲ್ಲಿ ವೈಟ್ ಏನಾದರೂ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣ ನಾರಾಯಣಿ ನಿತ್ಯ ಕಲ್ಯಾಣಿ. ಫೈನಲಿ ನಾನೇ ಹಾಕೋಬೇಕು ಫ್ರೆಂಡಿಗೋಸ್ಕರ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾಳೆ. 1 night ಅಲ್ಲಿ ಆಗಿದೆ. ನೆನ್ನೆ ನೈಟ್ ಪ್ರಿಪೇರ್ ಮಾಡಿದ್ದು. ಅಲ್ಲ 6:30 ಸ್ಟಾರ್ಟ್ ಮಾಡಿದ್ದು 10:30 11 ಥ್ಯಾಂಕ್ ಯು.